ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದ ಮಾತೋಶ್ರೀ ಸುಶೀಲಮ್ಮ ಪಟ್ಟಣ ಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದಲ್ಲಿ ಹುಣಸಗಿ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡ 90%ಕ್ಕೂ ಹೆಚ್ಚು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಸಂಸ್ಥಾಪಕರಾದ ಎಸ್.ಪಿ. ದಯಾನಂದ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಎಸ್.ಪಿ. ದಯಾನಂದ್ ಹಾಗೂ ದೇವಪುರ ಶ್ರೀಮೂರ್ತಿ ಶಿವಾಚಾರ್ಯರು, ಅಜ್ಜಗೌಡರು, ಅನೇಕ ಮುಖಂಡರು ತಾಯಿ ಸುಶೀಲಮ್ಮ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. 90ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿ ಪುಸ್ತಕ ಹಾಗೂ 5,000 ನಗದು ಹಣವನ್ನು ನೀಡಿ ಗೌರವಿಸಿದರು. ಫಲಿತಾಂಶಕ್ಕೆ ಕಾರಣೀಭೂತರಾದ ಶಾಲೆಯ ಮುಖ್ಯ ಗುರುಗಳು ಸಹ ಗೌರವಿಸಿ ಸನ್ಮಾನಿಸಿದರು. ಎಸ್.ಪಿ. ದಯಾನಂದ್ ಅವರ ಜೀವನ ಚರಿತ್ರೆಯನ್ನು ಅವರು ನುಡಿದು ಬಂದ ಹಾದಿ ಅನೇಕ ಮುಖಂಡರುಗಳು ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಗೌಡರು, ಎಸ್.ಪಿ. ದಯಾನಂದ್ ಸರ್, ಚಂದ್ರಶೇಖರ್ ಸಾವುಕಾರ್ ದಂಡೀನ್, ಶಿವಮೂರ್ತಿ ಶಿವಾಚಾರ್ಯರು ಹಾಗೂ ಇನ್ನೂ ಅನೇಕ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಪ್ರವೀಣ್ಯಂ ಪ್ರತಿನಿಧಿಕಂ ಹಾಗೂ ಪರಾಚರಂ ಪರಮಂ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಕೃಷಿಕ 6ನೇ ಶತಮಾನದಲ್ಲಿ 6ನೇ ವಿಕ್ರಮಾದಿತ್ಯನಿಂದ ಪ್ರತಿಷ್ಠಾಪಿತವಾಗಿರುವಂತಹ ಈ ವಿಕ್ರಮಪುರ ಎನ್ನುವಂಥ ಅಭಿಧಾನವನ್ನು ತನ್ನ ನಾಮಾಂಕಿತವಾಗಿಟ್ಟುಕೊಂಡಿರುವಂಥ ಈ ಹುಣಸಗಿ ಗ್ರಾಮವು ಕೃಷಿಕ 6ನೇ ಶತಮಾನದಲ್ಲಿಯೇ ಬಹುದೊಡ್ಡ ಶೈಕ್ಷಣಿಕವಾದಂಥ ಒಂದು ಹಬ್ ಆಗಿತ್ತು, ಅಂದರೆ ಒಂದು ಕೇಂದ್ರವಾಗಿತ್ತು. ಇಲ್ಲಿರುವಂಥ ದೇವಾಪುರ, ಮುದನೂರು, ಅಗರಟ್ಟಿಗಿ, ಊರುಗಳಲ್ಲಿ ಆಗಿನ ಕಾಲದಲ್ಲಿಯೇ ಘಟಿಕ ಸ್ಥಾನಗಳಿದ್ದವು. ಘಟಿಕ ಸ್ಥಾನ ಅಂದರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂಥ ಕೇಂದ್ರ ಸ್ಥಾನ. ಹಾಗೆ ಈಗಿನ ಕಾಲದ ಹಾಗೆ ಊರಿಗೊಂದು ಶಾಲೆ ಕಾಲೇಜುಗಳು ಇರಲಿಲ್ಲ. ಈ ನಮ್ಮ ಭಾಗದಲ್ಲಿ ಈ 5 ಪ್ರಮುಖವಾದಂಥ ಘಟಿಕ ಸ್ಥಾನ